ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಆಗಿದ್ದಕ್ಕೆ ಬಿಜೆಪಿ ಕಿಡಿ. ಪೊಲೀಸರು ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಇದೇ ಸಂದರ್ಭದಲ್ಲಿ ಅವರು ಪ್ರಶ್ನಿಸುತ್ತಿದ್ದಾರೆ. ಈಗ ಉಡ್ತಾ ಬೆಂಗಳೂರು ಆಗ್ತಾ ಇದೆ ಅಂತ ಹೇಳಿರುವಂತದ್ದು. ಇದು ಗೃಹ ಇಲಾಖೆಯ ವೈಫಲ್ಯ ಅಂತ ವಿಜಯೇಂದ್ರ, ಅಶೋಕ್, ಅಶ್ವಥ್ ನಾರಾಯಣ ಅವರು ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ಏನೇನಾಗಿದೆ ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ನಡೀತಾ ಇರುವ ಡ್ರಗ್ಸ್ ದಂಗೆಗೆ ಕಡಿವಾಣ ಹಾಕುವಲ್ಲಿ ಕಾಂಗ್ರೆಸ್ ಸರ್ಕಾರ ಪೂರ್ಣ ವಿಫಲವಾಗಿದೆ ಅಂತ ಪ್ರಮುಖ ವಿಪಕ್ಷ ಬಿಜೆಪಿ ನಾಯಕರು ಆರೋಪಿಸಿರುವುದು. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ಪಕ್ಷದ ಮುಖಂಡರು ಆಗಿರುವ ಮಾಜಿ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತಮ್ಮ ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇದೆ ಅನ್ನುವಂತ ಅಸಮಾಧಾನವನ್ನ, ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಯಾಕಂದ್ರೆ ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಫ್ಯಾಕ್ಟರಿ ಇದೆ, ಇಲ್ಲಿ ಅಷ್ಟು ಕೋಟಿ ಮೌಲ್ಯದ ಡ್ರಗ್ಸ್ ಇದೆ, ಇಷ್ಟು ಕೋಟಿ ಮೌಲ್ಯದ ಡ್ರಗ್ಸ್ ಇದೆ ಅಂತ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಕಳೆದ ಬಾರಿನೂ ಇದೇ ಕತೆ ಆಗಿತ್ತು ಮೈಸೂರಿನಲ್ಲಿ. ಹಂಗಿದ್ರೆ ನಮ್ಮ ರಾಜ್ಯದ ಪೊಲೀಸರು ಏನ್ ಮಾಡ್ತಿದ್ದಾರೆ? ಕಡ್ಲೆಕಾಯಿ ತಿನ್ಕೊಂಡು ಕೂತಿದ್ದಾರಾ? ಅವ್ರೇನು ಕೆಲಸ ಮಾಡ್ತಾ ಇಲ್ವಾ? ನಿಮಗೆ ಮುಂಬೈಯಲ್ಲಿ ಯಾವುದು ಸಿಕ್ಕೋ ಪ್ರಕರಣವನ್ನ ಅದ್ರ ಜಾಡ್ ಹಿಡ್ಕೊಂಡು ಬರುವಂತ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಲ್ಲಿರೋ ಫ್ಯಾಕ್ಟರಿನ ವಶಕ್ಕೆ ಪಡ್ಕೊಳ್ತಾರೆ, ಮೈಸೂರಲ್ಲಿ ಇರೋದನ್ನ ಪತ್ತೆ ಹಚ್ತಾರೆ. ನಮ್ಮ ರಾಜ್ಯದಲ್ಲಿರುವಂಥ ಗೃಹ ಇಲಾಖೆ ಮತ್ತೆ ಪೊಲೀಸರು ಏನ್ ಮಾಡ್ತಿದ್ದಾರೆ? ಹಾಗಾದ್ರೆ ಇದು ಗಮನಕ್ಕೆ ಬರ್ತಾ ಇಲ್ವಾ? ಆಕ್ಷನ್ಸ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಪಕ್ಕದ ರಾಜ್ಯದವ್ರು ಬಂದು ನಿಮಗೆ ತಿವಿಯೋ ತನಕ ನಿಮಗೆ ಇಲ್ಲಿ ಎಚ್ಚರಿಕೆನೇ ಇರಲ್ವಾ? ಇದನ್ನ ಪ್ರಶ್ನೆ ಮಾಡ್ತಾ ಇರೋದು ಪ್ರತಿಪಕ್ಷಗಳು. ಸೊ ಇದಕ್ಕೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು ಏನಂತ ಅಂದ್ರೆ, ಡ್ರಗ್ಸ್ ಕಾರ್ಯಾಚರಣೆಯಲ್ಲಿ ರಾಜ್ಯ ಪೊಲೀಸರು ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜಪ್ತಿಯಾದ ಮಾಲು 56 ಅಲ್ಲ 1.20 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನಲ್ಲಿ 56 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿದ್ದೇವೆ ಅಂತ ಹೇಳಿರುವುದು ಸತ್ಯಕ್ಕೆ ದೂರವಾದ ಮಾಹಿತಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಪತ್ತೆ ಆಗಿರುವ ಡ್ರಗ್ಸ್ ಕೆಮಿಕಲ್ ಮೌಲ್ಯ 1 ಕೆಜಿಗೆ 30 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ಅಂತ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆಯಲ್ಲಿ ಗೃಹ ಇಲಾಖೆ ಇದರಲ್ಲಿ ತುಂಬಾನೇ ನೆಗ್ಲೆಕ್ಟ್ ಮಾಡಿದ್ಯಾ, ಇಂದು ಹಿಂದೆ ಉಳಿದಿದ್ಯಾ, ಬೇರೆ ರಾಜ್ಯದವ್ರು ಬಂದು ನೋಡೋ ತನಕ ಇವ್ರಿಗೆ ಗೊತ್ತೇ ಆಗಿಲ್ವಾ ಅಂತ ಅನಿಸ್ತಾ ಇದ್ರು. ಗೃಹ ಇಲಾಖೆ ಏನ್ ಹೇಳ್ತಾ ಇದೆ, ಇಲ್ಲ ನಮ್ಮ ರಾಜ್ಯ ಪೊಲೀಸರು ಕೂಡ ಇದರಲ್ಲಿ ಭಾಗಿಯಾಗಿದ್ರು, ಅವರು ಎಷ್ಟು ಪ್ರಮಾಣದಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ, ಏನು ಎತ್ತಾ ಅನ್ನೋದನ್ನ ಸರಿಯಾದ ಮಾಹಿತಿಯನ್ನು ನೀಡ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ. ಬಟ್ ಆದರೆ ಇದಕ್ಕೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ಎಲ್ಲ ಸರ್ಕಾರಗಳು ತೆಗೆದುಕೊಂಡಿರೋದು ಹೌದು. ಆದರೆ ಇದನ್ನು ಪತ್ತೆ ಹಚ್ಚಬೇಕಲ್ಲ, ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದರೆ ಆಗಲ್ವಲ್ಲ, ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸ್ ಆಗಬೇಕಲ್ವಾ? ಎಲ್ಲಿಂದ ಎಲ್ಲಿಗೆ ಸಪ್ಲೈ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಮಾರಾಟ ಮಾಡ್ತಾರೆ, ಹೆಂಗೆ ಸಾಗಾಟ ಮಾಡ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತಲ್ವಾ? ಅದನ್ನು ಕೂಡ ಗಮನ ಹರಿಸ್ಬೇಕಲ್ವಾ? ಸೊ ಹಾಗಾಗಿ ಇದ್ರ ಬಗ್ಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸ್ ತೆಗೆದುಕೊಳ್ಳೋದು ಸೂಕ್ತ, ಗಮನ ಹರಿಸೋದು ಸೂಕ್ತ, ಗೃಹ ಸಚಿವರು ಇದಕ್ಕೆ ಖಡಕಾದಂಥ ಆದೇಶ ಕೊಡೋದು ಸೂಕ್ತ. ಹೀಗೆ ಎಲ್ಲದಕ್ಕೂ ನಿಧಾನಕ್ಕೆ ರಿಯಾಕ್ಷನ್ ಕೊಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಯೂತ್ಸ್ ಲೈಫ್ ಹಾಳಾಗ್ತಾ ಇದೆ. ನ್ಯೂ ಇಯರ್ ಸಮೀಪ ಬರ್ತಾ ಇದೆ ಅಂದರೆ ಇಷ್ಟರ ಮಟ್ಟಿಗೆ ಕೋಟಿ ಮಾಲೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾರೆ ಅಂತ ಅಂದರೆ ನಾವು ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಯೋಚನೆ ಮಾಡಬೇಕು ಅಲ್ವಾ? ಎಷ್ಟರ ಮಟ್ಟಿಗೆ ಯುವಜನತೆ ಹಾಳಾಗ್ತಾ ಇದೆ ಅದ್ರ ಬಗ್ಗೆ ಥಿಂಕ್ ಮಾಡಬೇಕು ಅಲ್ವಾ? ಸೊ ಹಾಗಾಗಿ ಇದನ್ನು ವಿರೋಧ ಪಕ್ಷಗಳು ತೀವ್ರ ರೀತಿಯಲ್ಲಿ ವಿರೋಧಿಸ್ತಾ ಇದೆ.